ನೋಡಿ ಈ ಥರ ರೊಟ್ಟಿನ ಉದ್ದಿ ಬೇಯಿಸಿದ್ದೀನಿ. ಈ ಥರ ಚಿಪ್ಲು ಅಥವಾ ಪುಟ್ಟಿಯಲ್ಲಿ ಹಾಕಬೇಕು. ಬಿಸಿ ಬಿಸಿ ರೊಟ್ಟಿಯನ್ನು ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ತುಂಬಿಟ್ಕೊಳ್ಬೋದು. ಜೋಳದ ರೊಟ್ಟಿ ನೋಡಿ, ಜೋಳದ ರೊಟ್ಟಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಜೋಳದ ರೊಟ್ಟಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಜೋಳದ ಹಿಟ್ಟು, ಪಾತ್ರೆ, 1 ಲೋಟ ನೀರು ಬೇಕು. ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. 1 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ನೀರು ಕುದೀತಾ ಇದೆ. ಈ ಥರ ಕುದಿ ಬಂದಮೇಲೆ 1 ಬೌಲು ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1 ಬೌಲ್ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕು ಹಿಟ್ಟನ್ನು. ಹಿಟ್ಟು 2 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಈ ಥರ ಚಮಚದ ಹಿಂಭಾಗದಿಂದ ಚೆನ್ನಾಗಿ ಈ ಥರ ಗುರಾಡ್ತಾ ಇದ್ದೀನಿ. ನೋಡಿ, ಈ ಥರ 1 ಗಂಟಿಲ್ಲದೆ ಚೆನ್ನಾಗಿ ಹಿಟ್ಟನ್ನು ಕೂಡಿಸ್ಕೊಬೇಕು. ನಂತರ ಈ ಥರ ಕಲ್ಲ ಮೇಲೆ ಹಾಕ್ಕೊಳ್ಬೇಕು. ಹಿಟ್ಟನ್ನು ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು. ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನು ನೋಡಿ, ಈ ಥರ ಹಾಕಿದ್ದೀನಿ. ಇದು ತಣ್ಣಗಾಗೋವರೆಗೂ ಬಿಡಬೇಕು. ಆಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾದಬೇಕು. ಗ್ಯಾಸ್ ಮೇಲೆ ಹೆಂಚನ್ನು ಇಟ್ಬಿಟ್ಟು ಸಣ್ಣ ಉರಿ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಹೆಂಚು ಕಾಯಬೇಕು. ಈಗ ಸರೆ ತಣ್ಣಗಾಗಿದೆ. ಇದಕ್ಕೆ 1 ಬೌಲು ಹಿಟ್ಟಲ್ಲಿ ಸರೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಬೌಲಷ್ಟು ಹಿಟ್ಟನ್ನು, ಒಣ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಣ ಹಿಟ್ಟಾಕಿ ಈ ಥರ ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಒಣ ಹಿಟ್ಟಾಕ ನಾದಿದ್ದೀನಿ. ಈ ಥರ ಗಟ್ಟಿಯಾಗಿದೆ ನೋಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ತಾ ಇದ್ದೀನಿ. ಈ ಥರ ಒಣ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡು ಈಗ ಮತ್ತೆ ಇದನ್ನು ಈ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ನಾದಬೇಕು. ನೋಡಿ, ಈ ಥರ ಉದ್ದದಕ್ಕೆ ಸರಿಯಾಗಿ ಹದವಾಗಿದೆ. ಈ ಥರ ಹದವಾಗಿ ನಾದಬೇಕು ಹಿಟ್ಟನ್ನು ಚೆನ್ನಾಗಿ. ನಂತರ ಬಿಲ್ಲೆ ಮಾಡಬೇಕು. 1 ಬೌಲ್ ಹಿಟ್ಟು, 1 ಲೋಟ ನೀರಿಗೆ ಈ ಥರ ನೋಡಿ 9 ಬಿಲ್ಲೆ ಆಗಿದೆ. 9 ರೊಟ್ಟಿ ಮಾಡ್ಬೋದು. ದೊಡ್ಡ ಸೈಜ್ ಆದರೆ, ಮೀಡಿಯಮ್ ಆದರೆ ಇನ್ನೊಂದು ರೊಟ್ಟಿ 10 ರೊಟ್ಟಿ ಮಾಡ್ಬೋದು. ಈ ಥರ ಬಿಲ್ಲೆನ ಹಿಟ್ಟಲ್ಲಿ, ಒಣ ಹಿಟ್ಟಲ್ಲಿ ಅದ್ದಬೇಕು. ಈ ಥರ ಒಣ ಹಿಟ್ಟಲ್ಲಿ ಅದ್ದಿ ಈ ಥರ ನೋಡಿ. ಈಗ ಉರಿಯನ್ನು ಜಾಸ್ತಿ ಮಾಡ್ತಾ ಇದ್ದೀನಿ. ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ. ರೊಟ್ಟಿಯನ್ನು ಉದುತ್ತಾ ಇದ್ದೀನಿ. ನೋಡಿ, ರೊಟ್ಟಿ ಈ ಥರ ತಿರ್ಸಿ ಹಾಕಬೇಕು. ಬೆಂದಿದೆ. ಒಂದು ಭಾಗ ಒಂದು ಒಣ ಬಟ್ಟೆ ತೊಗೊಂಡು ಈ ಥರ ರೊಟ್ಟಿಯನ್ನು ಎಲ್ಲ ಕಡೆನೂ ಒತ್ತಿ ಬೇಯಿಸಿ. ಈಗ ಈ ಥರ ತಿರ್ಗಿಸಿ ಹಾಕ್ಬಿಟ್ಟು ಮತ್ತೊಮ್ಮೆ ರೊಟ್ಟಿ ರೆಡಿಯಾಗಿದೆ. ಪಲ್ಯ ಮಾಡಿದ್ದೀನಿ. ಧನ್ಯವಾದಗಳು.